ಅವ್ರ ಫೈಟ್ ಸೀಕ್ವೆನ್ಸ್ಗಳು ಫಸ್ಟು ಅಲ್ಲಿ ಆ ಸಿನಿಮಾದಲ್ಲಿ ಫೈಟ್ ಸೀಕ್ವೆನ್ಸ್ಗಳು ಮಾಡಿದಾಗ ನಂಗೆ ನಿಜವಾಗ್ಲೂ ಒಂಥರ ದಂಗ್ ಬಡ್ದೋಗ್ಬಿಟ್ಟೆ. ಅವ್ರ ಆಕ್ರೋಬ್ಯಾಟಿಕ್ಸು, ಅವ್ರ ಸ್ಟೈಲ್ ಆಫ್ ಫೈಟಿಂಗು ಅದ್ಭುತವಾಗಿತ್ತು. ಸೊ ಆಗಲೇ ಅನ್ಕೋತಾ ಇದ್ದೆ ಈ ಸಿನಿಮಾ ಏನೋ ದೊಡ್ಡದಾಗ ಆಗ್ಬಿಡುತ್ತೆ ಅಂತ. ಅದೇ ರೀತಿ ತುಂಬ ದೊಡ್ಡ ಹಿಟ್ ಆಗೋಯ್ತು. ಅಪ್ಪು ಆಲ್ವೇಸ್ ತುಂಬ ಹತ್ರ ನನಗೆ. ಅಪ್ಪು ಯಾವಾಗಲೂ ಅಫ್ಕೋರ್ಸ್ ಅಣ್ಣವ್ರ ಫ್ಯಾಮಿಲಿನಲ್ಲಿ ಶಿವಣ್ಣ ಆಗಲಿ ಅಪ್ಪು ಆಗಲಿ ಎಲ್ಲರೂ ತುಂಬ ಕ್ಲೋಸ್ ನನಗೆ. ಬಟ್ ನನಗೆ ಹ್ಯಾಡ್ ಎ ಸ್ಪೆಷಲ್ ಅಫೆಕ್ಷನ್ ಫಾರ್ ಅಪ್ಪು. ಅಪ್ಪು ಜೊತೆ ಎಲ್ಲನೂ ಅನ್ಫರ್ಗೆಟಬಲ್ ಮೊಮೆಂಟೇ. ಯಾಕೆಂದರೆ ಅವ್ರು ಹಂಗೆ ಇರೋರು, ಅದು ಹೆಂಗೆ ಹೇಳೋದು ಯಾವುದು ಅನ್ಫರ್ಗೆಟಬಲ್ ಮೊಮೆಂಟ್ ಅಂತ. ಅವ್ರ ಜೊತೆ ಅವ್ರು ಬಂದರೆ ನನಗೆ ಆ್ಯಕ್ಚುಲ್ ಆಗಿ ಅಪ್ಪು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತೀನಿ ಅಂತ ಲೊಕೇಶನ್ ಹೋಗಿ ಖುಷಿ ಆಗೋದು. ಅಪ್ಪು ಸಿಕ್ಕರೆ ಹಲವಾರು ವಿಚಾರಗಳನ್ನು ಮಾತಾಡೋರು, ಎಲ್ಲ ವಿಚಾರಗಳನ್ನು ತಿಳ್ಕೊಳ್ಳೋರು. ಅಪ್ಪು ಜೊತೆ ಇದುವರೆಗೆ ಮಾಡಿದ್ದೇ ಮರೆಯಲಾದ ಘಟನೆ ಅಷ್ಟೇ ನನಗೆ. ಆ್ಯಂಡ್ ಎವ್ರಿ ಟೈಮ್ ಐ ಸ್ಪೆಂಡ್ ಟೈಮ್ ವಿತ್ ಅಪ್ಪು ಒಂಥರ ಅನ್ಫರ್ಗೆಟಬಲ್. ಎಂಟ್ರಿ ತಗೊಂಡಿದ್ದು ನಾ ಸೀನಲ್ಲಿ ಒಂದು ಯಾರಿಗೋ ಸ್ಟೇಷನಲ್ಲಿ ಒಂದು ಹೊಡೆಯೋ ಸೀನಲ್ಲಿ ಅವರ ಬಂದು ನನಗೆ ಬೈಯೋದು, ನನಗೂ ಅವ್ರಿಗೊಂದು ಕ್ಲಾಶ್ ಆಗೋ ಒಂದು ಸೀನ್ ಇತ್ತು. ಆವಾಗಲೇ ನಾನು ನೋಡಿದ್ದು ನಿಜವಾದ ಆ್ಯಕ್ಚುಲ್ ಆಗಿಂದರೆ ಅವ್ರ ಆ್ಯಕ್ಟಿಂಗನ್ನು ಶೂಟಿಂಗಲ್ಲಿ ನೋಡಿದ್ದು ಅವತ್ತೇ ನಾನು. ಮೇಲ್ಗಡೆ ದೇವ್ರು, ಒಳಗಡೆ ಒಸಾಮಾ ಬಿನ್ ಲ್ಯಾಡೆನ್. ಅಪ್ಪು ಇಲ್ಲಿರೋ ನಾನು ಒಬ್ಬನೇ ಅಪ್ಪು ಲೋಕಲ್. ಯಾಕೆಂದರೆ ಅಪ್ಪು ಭಾಳ ಸೀಸನ್ಡ್ ಆ್ಯಕ್ಟರ್ ಆಲ್ರೆಡಿ. ಯಾಕೆಂದರೆ ಚಿಕ್ಕ ವಯಸ್ಸಲ್ಲೇ ನ್ಯಾಷನಲ್ ಅವಾರ್ಡ್ ಫಾರ್ ಬೆಸ್ಟ್ ಚೈಲ್ಡ್ ಆರ್ಟಿಸ್ಟ್ ತಗೊಂಡವರು, ಜೊತೆಗೆ ಹಲವಾರು ಸಿನಿಮಾಗಳನ್ನು ಅಣ್ಣವ್ರ ಜೊತೆ ಮಾಡಿದವರು. ಸೊ ಅವ್ರಿಗೆ ಆ್ಯಕ್ಟಿಂಗ್ ಯಾವುದೂ ಒಂಥರ ಅವ್ರು ಯಾವುದೋ ವಸ್ತು ಇರಲಿಲ್ಲ, ಭಾಳ ಲೀಲಾಜಾಲವಾಗಿ ಆ್ಯಕ್ಟ್ ಮಾಡೋರು. ಅವರು ಅಪ್ಪು ಆಗೋದಕ್ಕಿಂತ ಮುಂಚೆ ಆಗಲಿ ಅಪ್ಪು ಆದಮೇಲಾಗಲಿ ನಾನು ಅವ್ರ ಜೊತೆ ಐ ಥಿಂಕ್ ಒಂದು 6-7 ಸಿನಿಮಾ ಬಿಟ್ಟು ಮಿಕ್ಕಿ ಎಲ್ಲ ಸಿನಿಮಾಗಳಲ್ಲೂ ಆ್ಯಕ್ಟ್ ಮಾಡಿದ್ದೀನಿ. ಅವ್ರ ಕಡೆ ಸಿನಿಮಾ ಜೇಮ್ಸ್ ತನಕ ಆ್ಯಕ್ಟ್ ಮಾಡಿದ್ದೀನಿ. ಅವ್ರ ನೇಚರ್ ಬದಲೇ ಆಗಲಿಲ್ಲ ಕೊನೆ ತನಕ. ಅಪ್ಪು ಸಿನಿಮಾದಲ್ಲಿ ನಾನು ಹೆಂಗೆ ನೋಡ್ತಾ ಇದ್ನೋ, ಎಷ್ಟು ಮಾತಾಡ್ತಾ ಇದ್ರು, ಎಷ್ಟು ನಗ್ನಗ್ತಾ ಇದ್ರು, ಎಲ್ಲರ ಜೊತೆನೂ ಆ್ಯಕ್ಟರ್ ಆಗಲಿ, ಲೈಟ್ ಬಾಯ್ ಆಗಲಿ, ಪ್ರೊಡಕ್ಷನ್ ಹುಡುಗ ಆಗಲಿ, ಎಲ್ಲರ ಹತ್ರನೂ ಒಂದೇ ರೀತಿ ನಡ್ಕೊಳ್ಳೋರು. ಎಲ್ಲರ ಹತ್ರನೂ ಖುಷಿಯಾಗಿ ನಕ್ಕೊಂಡು ಹರಟೆ ಹೊಡ್ಕೊಂಡು. ಆವಾಗಲೇ ನೋಡಿದ್ದು ನಾನು ಅವ್ರನ್ನ ನಿಜವಾಗ್ಲೂ. ದಟ್ ಈಸ್ ಇಸ್ ಗ್ರೇಟೆಸ್ಟ್ ಕ್ವಾಲಿಟಿ ಅಪ್ಪುದು. ಅವ್ರ ಸ್ಟಾರ್ಡಮ್ ಆಗಲಿ, ಅವರ ಸ್ಟೇಟಸ್ ಆಗಲಿ. ಯಾಕೆಂದರೆ ಅವರು ರಾಜ್ಕುಮಾರ್ ಅವ್ರ ಮಗ, ಅವ್ರಿಗೊಂದು ದೊಡ್ಡ ಪ್ಲ್ಯಾಟ್ಫಾರ್ಮ್ ಸಿಕ್ಕಿತ್ತು ಎಂಟ್ರಾಗೋದಕ್ಕೆ ಮುಂಚೆನೇ. ಹೇಳಬೇಕು ಅಂದರೆ ಅಪ್ಪು ಎಂಟ್ರಾಕ್ ಮುಂಚೆನೇ ಒಂದು ರೀತಿ ಸ್ಟಾರ್ಡಮ್ ಬಂದ್ಬಿಟ್ಟಿರ್ತಾವ್ರು. ಯಾಕಂದರೆ ರಾಜ್ಕುಮಾರ್ ಮಕ್ಕಳಲ್ವ. ಬಟ್ ಅದು ಯಾವುದೋ ತಲೆಗೆ ಹೋಗಲೇ ಇಲ್ಲ, ಅವ್ರು ಹಾಗೇ ಇದ್ದರು. ನನಗೆ ಗೊತ್ತು ಅಪ್ಪುನ ನೀವು ಯಾರೂ ಮರ್ತಿಲ್ಲ ಅಂತ. ಯಾಕೆಂದರೆ ನಾವು ಯಾರೂ ಮರ್ತಿಲ್ಲ. ಅಪ್ಪು ಇಲ್ಲ ಅಂತ ಕೂಡ ನಮ್ಗೆ ಯಾರಿಗೂ ಅನಿಸಿಲ್ಲ, ನಿಮಗೂ ಅನಿಸಿಲ್ಲ, ನನಗೂ ಅನಿಸಿಲ್ಲ. ನನಗೆ ಯಾವತ್ತೂ ಆ ಭಾವನೆನೇ ಬಂದಿಲ್ಲ ಅಪ್ಪನ ನಮ್ಮೊಂದಿಗೆ ಇಲ್ಲ ಅಂತ. ಯಾವಾಗಲೂ ಅಪ್ಪು ನಮ್ಮ ಜೊತೆನೇ ಇದ್ದಾರೆ ಅಂತಲೇ ಅನಿಸ್ತಾ ಇರುತ್ತೆ, ಎಲ್ಲೋ ಹೋಗಿದ್ದಾರೆ ಅಂತಲೇ. ಇದುವರೆಗೂ ಹಾಗೆ ಅನಿಸ್ತದೆ ನನಗೆ. ನಿಮ್ಮೆಲ್ಲ ಅವ್ರ ಅಭಿಮಾನಿಗಳು ಎಲ್ಲರಿಗೂ ನಿಮಗೂ ಅದನ್ನೇ ಹೇಳ್ತದೆ, ನಿಮಗೂ ಹಾಗೆ ಅನಿಸಿರುತ್ತೆ. ಭಾಳ ವರ್ಷಗಳಾದ್ಮೇಲೆ 22 ವರ್ಷ ಆಯ್ತು ಅಂತ ಕಾಣುತ್ತೆ ಅಪ್ಪು ಸಿನಿಮಾ ರಿಲೀಸ್ ಆಗಿ. ಮತ್ತೆ ಅವ್ರ 50ನೇ ವರ್ಷದಕ್ಕೆ ಹುಟ್ಟಿದಬ್ಬಕ್ಕೆ ಅಪ್ಪು ರಿಲೀಸ್ ಆಗ್ತಾ ಇದೆ. ಸೊ ಅಪ್ಪು ಯಾವತ್ತಿದ್ದರೂ ನಮ್ಮ ಹೃದಯದಲ್ಲಿರ್ತಾನೆ. ಅಜರಾಮರನ್ನು ತೋರಿಸ್ಕೊಳ್ಳೋದಕ್ಕೆ ನೀವೆಲ್ಲರೂ ಬರಬೇಕು ಸಿನಿಮಾಗೆ. ಮತ್ತೆ ನೋಡಿ ಅಪ್ಪುನ ಮತ್ತೆ ಎಲ್ಲರೂ ನೆನಪಿಸ್ಕೊಂಡು ಸಂತೋಷ ಪಡೋಣ ಅಂತ ಅನ್ಸುತ್ತೆ. ನಾನು ಖಂಡಿತ ಮತ್ತೆ ಅಪ್ಪು ನೋಡೋದಕ್ಕೆ ಅಪ್ಪು ಸಿನಿಮಾದಲ್ಲಿ ಬಂದೇ ಬರ್ತೀನಿ. ನೀವು ಎಲ್ಲರೂ ಖಂಡಿತ ಬನ್ನಿ.